ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಮಂಗಳವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತೀವಿ. ಸೊ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಟ್ಟಿರುತ್ತೆ. ಇವತ್ತು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ಮದುವೆ ಆಗಿ 12 ವರ್ಷ ಕಂಪ್ಲೀಟ್ ಆಯಿತು. ಸೊ ಒಂದು ಕಡೆ ಖುಷಿ ಆಗ್ತಿದೆ, ಇನ್ನೊಂದು ಕಡೆ ಆಶ್ಚರ್ಯ ಕೂಡ ಅಂತ ಅನ್ನಿಸ್ತಿದೆ. ಎಷ್ಟು ಬೇಗ ದಿನಗಳು ಹೋಗ್ತಿದ್ದಾವಲ್ಲ ಅಂತ ಹೇಳಿ. ಊರಲ್ಲಿದ್ದರೆ ಪ್ರತಿ ವರ್ಷ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ಇನ್ನು ಬೆಂಗಳೂರಲ್ಲಿರೋದ್ರಿಂದ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಿನ್ನೆನೇ ಹೊರಡಬೇಕಾಗಿತ್ತು, ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಏನು ನಿಮ್ಮೆಲ್ಲರ ಪ್ರೀತಿ ಹಾಗೆ ಬ್ಲೆಸ್ಸಿಂಗ್ ಇರಲಿ ಅಂತಲೇ ಕೇಳ್ಕೊಳ್ತೀನಿ. 6 ಗಂಟೆಗೆಲ್ಲ ನಾವು ರೂಮ್ನ ಬಿಟ್ಟಿದ್ವಿ. ಇಲ್ಲಿಗೆ ಬರೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು. 7:10ಕ್ಕೆಲ್ಲ ದೇವಸ್ಥಾನ ಓಪನ್ ಆಯಿತು. ಇನ್ನು ಮೇಲೆ ಹೊರಡೋಷ್ಟೊತ್ತಿಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ ಬನ್ನಿ ಇಲ್ಲಿ ಯಾವ ಥರ ಪೂಜೆ ಎಲ್ಲ ಮಾಡ್ತಾರೆ ಅಂತ ಹೇಳಿ ನೋಡೋಣ. ನಿಜವಾಗ್ಲೂ ಇಷ್ಟೊಂದು ಖುಷಿ ಪಟ್ಟಿದ್ದೀನಿ ಈ ಪೂಜೆ ಮುಗಿಯೋವರೆಗೂ. ಅಂದರೆ 1 ಗಂಟೆ ಪೂಜೆ ಮಾಡಿದ್ದಾರೆ. ಚಿಕ್ಕವರು, ದೊಡ್ಡವರು, ವಯಸ್ಸಾದವರು ಅನ್ನೋ ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಕ್ಲ್ಯಾಪ್ಸ್ ಆಗ್ತಾ, ಸ್ಟೆಪ್ ಆಗ್ತಾ, ಹಾಡಾಡ್ತಾ ಅಷ್ಟೊಂದು ಎಂಜಾಯ್ ಮಾಡ್ತಾ ದೇವ್ರ ಪೂಜೆನ ಮಾಡ್ತಾರೆ. ನಾವು ಡೇ ಸ್ಟಾರ್ಟಿಂಗಲ್ಲಿ ಈ ಥರ ಪೂಜೆ ಮಾಡಿಕೊಂಡು ಇಷ್ಟು ಆ್ಯಕ್ಟಿವ್ ಆಗಿದ್ಬಿಟ್ರೆ ಇಡೀ ದಿನ ಎಷ್ಟು ಅದ್ಭುತವಾಗಿ ಕಳೀಬೋದು. ಆಮೇಲೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನೋಡಿದಾಗಂತೂ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಯಿತು. 1 ಗಂಟೆ ಕಂಪ್ಲೀಟಾಗಿ ಪೂಜೆ ಮುಗಿಯೋವರೆಗೂ ಅಂತೂ ನಾನು ಎದ್ದು ಬರಲಿಲ್ಲ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಪ್ರಸಾದ ಕೂಡ ಕೊಟ್ಟರು. ಮೆಟ್ರೋ ಸ್ಟೇಷನ್ನು ಹತ್ತಿರದಲ್ಲೇ ಇದೆ. ಸೊ ಹಾಗಾಗಿ ಎಲ್ಲರೂ ನಡೀತಾ ಹೋಗ್ತಾ ಇದ್ದೀವಿ. ಇಲ್ಲಿ ಅಸಲು ಬಿಸಿಲೇ ಕಾಣ್ತಾ ಇಲ್ಲ. 8-9 ಗಂಟೆ ಆದರೂ ಕೂಡ ಎಲ್ಲಿ ನೋಡಿದ್ರು ಎಷ್ಟು ದೊಡ್ಡ ದೊಡ್ಡ ಗಿಡಗಳಿದೆ ಬೆಂಗಳೂರಲ್ಲಿ ನಿಜವಾಗ್ಲೂ.
ಬೆಳಗ್ಗೆ 6:30ಗೆಲ್ಲ ನಾವು ಇಸ್ಕಾನ್ ಟೆಂಪಲ್ ಕಡೆ ಬರಬೇಕಾದ್ರೆ ಅಸಲು ಜನರೇ ಇರಲಿಲ್ಲ, ತುಂಬ ಕಡಿಮೆ ಇತ್ತು ಸ್ಟೇಷನ್ನಲ್ಲಿ, ಟ್ರೈನಲ್ಲಿ. ಬಟ್ 9 ಗಂಟೆ ಆದಂಗೆಲ್ಲ ವಿಪರೀತ ಜನ. ಆವಾಗೇ ಅಲ್ವಾ ಡ್ಯೂಟಿ ಟೈಮ್ ಸ್ಟಾರ್ಟ್ ಆಗೋದು. ಸೊ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ ಟ್ರೈನಲ್ಲಿ. ಬೆಂಗಳೂರಲ್ಲಿ ನಿಜವಾಗ್ಲೂ ಇರೋರಷ್ಟು ಗಟ್ಟಿಯಾಗಿದ್ದಾರೇನೋ ಅಂತ ಅನ್ಸುತ್ತೆ. ಎಷ್ಟು ಕಷ್ಟಕರ ಜೀವನ ಅಂದರೆ, ಒಂದು 20 ನಿಮಿಷದಲ್ಲಿ ಒಂದು ಟ್ರೈನ್ ಬರುತ್ತೆ, ಇಷ್ಟೇ ಜನ ಇಳಿತಾರೆ ಮತ್ತು ಇದರಷ್ಟೇ ಜನ ಹತ್ಕೊಳ್ತಾರೆ. ಅದು ಒಂದು ದಿನಕ್ಕೆ ಅದು ಎಷ್ಟು ಜನ ಓಡಾಡ್ತಾರೋ ಮೆಟ್ರೋದಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ. ಒಂದು ಕ್ಯಾಬ್ ಫ್ರೀ ಇರಲ್ಲ, ಆಟೋ ಫ್ರೀ ಇರಲ್ಲ, ರೋಡ್ ಫ್ರೀ ಇರಲ್ಲ. ಎಂಥ ಬ್ಯುಸಿ ಲೈಫು ಅಂದರೆ ಬೇಡವೇ ಬೇಡ ಅನಿಸುತ್ತೆ ಇದನ್ನು ನೋಡಿದರೆ. ಯಾವಾಗಾದರೂ ಊರ ಕಡೆ ಹೋದೆವು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಟ್ರೈನಲ್ಲಿ ಅಪರ್ಣ ಅವ್ರ ಧ್ವನಿ ಕೇಳಿದಾಗಂತೂ ಮನಸ್ಸಿಗೆ ತುಂಬ ಖುಷಿ ಅಂತಲೇ ಅನ್ನಿಸ್ತಾ ಇತ್ತು. ಸೊ ಅವರು ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಸೊ ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ. ಅವರು ಹೋದರೂ ಕೂಡ ಅವ್ರ ಸುಮಾರು ನೆನಪುಗಳು ನಮ್ಮ ಜೊತೆ ಎಲ್ಲ ಇದೆ. ಹೇಳ್ತಾ ಇದ್ರು ಒಂದು ಇಂಟರ್ವ್ಯೂವಲ್ಲಿ ಅವ್ರ ಹಸ್ಬೆಂಡು, ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಕೊನೆ ಮೂಮೆಂಟ್ವರೆಗೂ ನಗ್ನಗ್ತಾನೆ ಜೀವನನ ಕಳೆದ್ರು ಅಂತ ಹೇಳಿ. ಇನ್ನು ಈ ಥರದ್ದೊಂದು ಹೆಲ್ತ್ ಪ್ರಾಬ್ಲಮ್ ಇದೆ ಅನ್ನೋದು ಕೊನೆಯವರೆಗೂ ಗೊತ್ತಾಗಲೇ ಇಲ್ಲ. ಸೊ ಏನು ನಮಗೆ ಬಂದಿರುತ್ತೆ ನಾವು ಅದನ್ನು ಅನುಭವಿಸ್ಲೇಬೇಕು. ನಾವು ಅದರಿಂದ ದೂರ ಇರ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಸೊ ಹಸ್ಬೆಂಡ್ ಯಾವಾಗಲೂ ಒಂದು ಮಾತು ಹೇಳ್ತಾನೆ ಇರ್ತಾರೆ, ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಹೇಳಿ. ಬರಬಾರ್ದು ಅಂತ ಇತ್ತು ಅಂದರೆ ಖಂಡಿತ ಅದು ನಮ್ಮ ಹತ್ರ ಬರಲ್ಲ. ಬರಬೇಕು ಅನ್ನೋದು ಡಿಸೈಡ್ ಆಗಿತ್ತು, ನಮ್ಮ ಲೈಫಲ್ಲಿ ಇಂಥದ್ದೊಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಅನ್ನೋದು ಡಿಸೈಡ್ ಆಗಿತ್ತು ಅಂದರೆ ಅದು ಯಾರಿಂದನೂ ತಪ್ಸೋಕ್ಕಾಗಲ್ಲ ಅಂತ ಹೇಳಿ. ಸೊ ನಿನ್ನೆ ಬ್ಲಡ್ ಟೆಸ್ಟ್ ಕೊಟ್ಟಿರೋದು ಯಾವುದೂ ಕೊಡಲೇ ಇಲ್ಲ ಅವರು. ರಾತ್ರಿ 6 ಗಂಟೆ, ಸಾಯಂಕಾಲ 6 ಗಂಟೆ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಕೊಟ್ಟರು. ಸೊ ತೊಗೊಂಡು ಹಾಸ್ಪಿಟ್ಲ್ ಕಡೆ ಹೊರಟಿದ್ದೀವಿ. ಹಸ್ಬೆಂಡ್ ರೇಗಿಸ್ತಾ ಇದ್ರು, ಬರೀ ಗಿಡಗಳ ವೀಡಿಯೋ ಮಾಡ್ತಿದೆಯಲ್ಲ ಬಂದಾಗಿಂದ ಅಂತ ಹೇಳಿ. ಎಷ್ಟು ದೊಡ್ಡ ದೊಡ್ಡ ಗಿಡಗಳಂದರೆ ಒಂದು 4 ಜನ ಹಿಂಗೆ ಕೈ ಹಿಡ್ಕೊಂಡ್ರು ಒಂದು ಬಡ್ಡೆ ಆಗುತ್ತೆ, ಅಷ್ಟು ದೊಡ್ಡ ದೊಡ್ಡ ಗಿಡಗಳು. ಈ ರೋಡಿಂದ ಆ ರೋಡಿನವರೆಗೂ ನೆರಳಾಗಿದೆ. ಬೆಂಗಳೂರಲ್ಲಿ ಅದನ್ನು ನೋಡೋದೇ ಒಂದು ಖುಷಿ ಅಂತ ಅನಿಸುತ್ತೆ. ಇನ್ನು ನಿನ್ನೆ ಎಲ್ಲಿಗೆ ಬಂದಿದ್ವಿ ಟಿಫನ್ಗೆ, ಬ್ರಾಹ್ಮಣ ಟಿಫನ್, ಅದೇ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಬಂದು ಟಿಫನ್ ಮಾಡ್ಕೊಳ್ತಿದ್ದೀವಿ. ಎಷ್ಟು ಬ್ಯುಸಿ ಆಗಿದ್ದಾರೆ ಲೈಫು ಅಂದರೆ, ಅಲ್ಲಿ ಒಂದು ಕಪ್ ಟೀ ತೊಗೊಂಡಿರ್ತಾರೆ, ಅದನ್ನು ಕುಡಿಯೋಷ್ಟು ಟೈಮ್ ಇರಲ್ಲ. ಈ ಕ್ಯಾಬ್ ಅವರು ಆನ್ಲೈನಲ್ಲಿ ಕೆಲಸ ಮಾಡೋವಂಥವ್ರು ಅಲ್ಲೇ ಇಟ್ಟರೂ ಹೋಗ್ತಾ ಇರ್ತಾರೆ. ಸೊ ನಿನ್ನೆ ಕೂಡ ಸುಮಾರು ಜನ ನೋಡಿದ್ವಿ, ಇವತ್ತು ಕೂಡ ಸುಮಾರು ಜನ ನೋಡಿದ್ವಿ. ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸ್ತಾ ಇತ್ತು. ನೆಮ್ಮದಿಯಿಂದ ಒಂದು ಕಪ್ ಟೀ ಕುಡಿಯೋಷ್ಟು ಟೈಮ್ ಫ್ರೀ ಇಲ್ಲಲ್ಲ ಅಂತ ಹೇಳಿ. ಇನ್ನು ಟಿಫನ್ ಮುಗಿಸ್ಕೊಂಡು ಹಾಸ್ಪಿಟ್ಲಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಡಾಕ್ಟ್ರಿಗೋಸ್ಕರ. ಡಾಕ್ಟ್ರು ಬಂದರು, ರಿಪೋರ್ಟ್ ಎಲ್ಲ ನೋಡಿದ ಮೇಲೆ ಒಂದಿಷ್ಟು ಮೆಡಿಸನ್ ಬರ್ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ತೊಗೊಂಡ್ಬಿಟ್ಟು ಇನ್ನು ಹೊರಡದೇನೆ. ಹೇಳಕ್ಕ ಅದೇ ಕಾತರ್ಗ ಅದೇ ಬೇಟ ಅಲ್ಲೇ ಮಲ್ಲೆ ಒಂದೇ ತಗೊಂತಾರೆ ಅಪ್ಪಾಜಿ. ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ತೋರಿಸ್ಕೊಳ್ಳೋದೆಲ್ಲ ಕಂಪ್ಲೀಟ್ ಆಯಿತು. ಸೊ ಮೈಂಡ್ ಕೂಡ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಮೆಟ್ರೋ ಸ್ಟೇಷನಿಂದ ನಾವು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಟೈಮ್ ಇದೆ, ರಾತ್ರಿ ಬಸ್ ಇರೋದ್ರಿಂದ ಯಾವುದಾದ್ರೂ ಪ್ಲೇಸ್ಗಳನ್ನು ನೋಡ್ಕೊಂಬರೋಣ ಅಂತ ಹೇಳಿ ಹಸ್ಬೆಂಡು ಲಾಕರ್ನಲ್ಲಿ ಈ ಲಗೇಜ್ನೆಲ್ಲ ಇಟ್ಟು ಬರ್ತೀನಿ ಅಂತ ಹೋದರು. ಇನ್ನು ಮಕ್ಕಳಿಗಂತೂ ಕಾಲು ನೋವಾಗ್ತಿದ್ದವು ಇಲ್ಲೋ ಗೊತ್ತಿಲ್ಲ, ಎಷ್ಟು ಓಡಾಡ್ತಿದ್ದಾರೆ. ನಮಗಂತೂ ಎಲ್ಲಾದರೂ ಕೂರೋದಕ್ಕೆ ಜಾಗ ಸಿಕ್ಕರೂ ಸಾಕು ಅನ್ನಂಗೆ ಆಗೋಗ್ಬಿಟ್ಟಿತ್ತು.
ವಿಧಾನಸೌಧದ ಕಡೆ ಹೋಗಬೇಕು ಅಂದರೆ ಈ ಪರ್ಪಲ್ ಲೈನಿಗೆ ಬರಬೇಕು ಅಂತ ಹೇಳ್ತಾರೆ. ಅಂದರೆ ಗ್ರೀನು, ಪರ್ಪಲ್ಲು, ಯೆಲ್ಲೋ 3 ಕಲರ್ ಇದೆ ಇಲ್ಲಿ. ಸೊ ಒಂದೊಂದು ಕಡೆ ಒಂದೊಂದು ಲೈನನ್ನು ಮಾಡಿದ್ದಾರೆ. ಇನ್ನು ಎಲ್ಲ ಮೆಟ್ರೋ ಸ್ಟೇಷನಲ್ಲಿ ಆಲ್ಮೋಸ್ಟ್ ಈ ಥರದ್ದೊಂದು ಲಾಕರ್ ಇದ್ದಾವೆ. ಅಂದರೆ ಎಲ್ಲ ಕಡೆ ನಾವು ಲಗೇಜ್ನ ತೊಗೊಂಡು ಓಡಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇದರಲ್ಲಿ ಇಟ್ಬಿಟ್ರೆ ಮಿನಿಮಮ್ ಒಂದು 6 ಅವರ್ ಕೊಟ್ಟಿರ್ತಾರೆ. ಆನ್ಲೈನಲ್ಲಿನೇ ಪೇಮೆಂಟ್ ಮಾಡಬೇಕು. 6 ಅವರ್ ಆಗಿಂದ ನಾವು ಅದನ್ನು ಬಂದು ತೊಗೋಬೇಕು ಅಂತ ಹೇಳಿ. ಇನ್ನು ನಾವು ವಿಧಾನಸೌಧದ ಕಡೆ ಬಂದಿದ್ದೀವಿ. ಸೊ ಸಂಡೇ ಮಾತ್ರ ಒಳಗಡೆ ಹೋಗೋದಕ್ಕೆ ಇರುತ್ತೆ ಪರ್ಮಿಷನ್ನು, ಮಿಕ್ಕಿರೋ ದಿನಗಳಲ್ಲೆಲ್ಲ ಇರಲ್ಲ ಅಂತಲೇ ಹೇಳ್ತಾಯಿದ್ರು. ಸೊ ಹೊರಗಡೆಯಿಂದನೇ ನೋಡ್ಕೊಂಬರೋಣ ಅಂತ ಹೇಳಿ. ಎಂಥ ಅದ್ಭುತವಾಗಿರುವಂಥ ಕಟ್ಟಡ. ಇವಾಗೆಲ್ಲ ಎಷ್ಟೊಂದು ಟೆಕ್ನಾಲಜಿ ಇದೆ. ಆ ಟೈಮಲ್ಲಿ ಏನೂ ಇರಲಿಲ್ಲ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ವಿಧಾನಸೌಧ. ಸೊ ಭಾಳ ಖುಷಿ ಆಯಿತು ನೋಡಿ. ಒಂದು ಅರ್ಧ ಗಂಟೆ ನಿಂತು ಎಲ್ಲನೂ ನೋಡ್ಕೊಂಡ್ವಿ. ಯಾಕಂದರೆ ಒಳಗಡೆ ಬಿಟ್ಟಿದ್ರೆ ಓಡಾಡೋದಕ್ಕೆ ಸ್ವಲ್ಪ ಟೈಮ್ ಇರೋದು. ಹೊರಗಡೆ ಇದ್ದರೆ ಅದನ್ನೇ ಅಲ್ವಾ ಎಷ್ಟೊತ್ತು ನೋಡಿದ್ರು ಅಂತ ಹೇಳಿ. ಸೊ ನಾವು ಬೆಂಗಳೂರು ಅರಮನೆಗೆ ಬಂದಿದ್ದೀವಿ. ನಾಯಿನೋ ಸಿಂಹ ಅಲ್ಲ. ಸರಿ ವೈ ಏ ವೈ ಮೈಸೂರು ಅರಮನೆ ಸುಮಾರು ಸೀರಿಯಲಲ್ಲಿ ಆಮೇಲೆ ಫಿಲ್ಮಲ್ಲಿ ನೋಡಿರ್ತೀವಿ. ಒಬ್ಬರಿಗೆ 300 ರೂಪಾಯಿ ಇದೆ, ಫಾರಿನರ್ಸ್ಗೆ 500 ರೂಪಾಯಿ ಇದೆ. ಸೊ ಒಳಗಡೆ ಫೋಟೋಸು ವಿಡಿಯೋಸ್ ಅಲೋವಿಲ್ಲ. ಇನ್ನು 10 ವರ್ಷದ ಕೆಳಗಿರೋವಂಥ ಮಕ್ಕಳಿಗಿಲ್ಲ, 10 ವರ್ಷ ಮೇಲ್ಪಟ್ಟ ಮಕ್ಕಳಿಗಿದೆ. ಇದು ತೋರಿಸಿ ಒಳಗಡೆ ಫೋಟೋಕ್ಕೆ, ವಿಡಿಯೋಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಅಲ್ಲಿ ಸುಮಾರು ಜನ ಓಡಾಡ್ತಿರ್ತಾರೆ. ಬಟ್ ಒಳಗಡೆ ತುಂಬ ಚೆನ್ನಾಗಿದೆ. ಆಮೇಲೆ ಕೆಲವೊಂದು ವಸ್ತುಗಳೆಲ್ಲ ಎಷ್ಟೊಂದು ಯೂನಿಕ್ ಆಗಿರೋವಂಥದ್ದು. ಒಳಗಡೆ ಪೇಂಟಿಂಗು, ಡಿಸೈನು, ಹಳೇ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಖಂಡಿತ ಒಂದು ಸಲ ಹೋದಾಗ ವಿಸಿಟ್ ಮಾಡಿದರೆ ತುಂಬ ಖುಷಿ ಅಂತ ಅನಿಸುತ್ತೆ. ಇದೆಲ್ಲ ಆರ್ಟಿಫಿಷಿಯಲ್ ಏನೋ ಇಷ್ಟೊಂದು ನೀಟಾಗಿ ಬಂದಿದೆ ಅಂತ ಅನಿಸುತ್ತೆ ದೂರದಿಂದ ನೋಡಿದರೆ. ಇಲ್ಲ, ರಿಯಲ್ ಆಗಿಯೇ ಗಿಡ ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಇನ್ನು ನಮಗೆ ಒಳಗಡೆ ಹೋಗಬೇಕಾದ್ರೆ ಈ 300 ರೂಪಾಯಿ ಕೊಟ್ಟರೆ ಒಂದು ಟಿಕೆಟ್ ಕೊಡ್ತಾರೆ. ಅದನ್ನು ಕೈಗೆ ಹಂಚಿರ್ತಾರೆ. ಎಷ್ಟೊಂದು ಜನ ಹೊರಗಡೆ ನೋಡ್ಕೊಂಡು ಬಂದು ಕೂರೋದಕ್ಕೆ ಒಂದು ಸಿಟೌಟ್ ಥರ ಮಾಡಿದ್ದಾರೆ. ಅಲ್ಲಿ ಕೂತ ಮೇಲೆ ಅದಕ್ಕೆಲ್ಲ ಹಂಚಿಸಿ ಹೋಗಿದ್ದಾರೆ. ಇನ್ನು ತುಂಬ ಚೆನ್ನಾಗಿತ್ತು. ನೋಡಿಕೊಂಡು ಮತ್ತೆ ನಾವು ಹೊರಟ್ವಿ. ಅಯ್ಯೋ ಮತ್ತು ನಾವು ವಿಧಾನಸೌಧ ಹತ್ರನೇ ಬಂದ್ವಿ. ಇಲ್ಲೇ ಅಲ್ವಾ ಮೆಟ್ರೋ ಇರೋದು. ಇನ್ನು ಮಕ್ಕಳಿಗೆ ಸ್ವಲ್ಪ ಆಟ ಆಡೋದಕ್ಕೆ, ಕೂರೋದಕ್ಕೆ, ತಿನ್ನೋದಕ್ಕೆ ಯಾವುದಾದ್ರೂ ಒಳ್ಳೆ ಪ್ಲೇಸ್ ಇದೆನಾ ಹತ್ರದಲ್ಲಿ ಅಂತ ಕೇಳ್ಕೊಂಬರ್ತೀನಿ ಅಂತ ಹೋದರು. ಆಟೋದವ್ರನ್ನ ಕೇಳಿದರೆ ನಿಯರ್ ಯಾವ ಆ ಥರ ಇಲ್ಲ ಅಂತಲೇ ಹೇಳ್ತಾಯಿದ್ರು. ಸೊ ಇನ್ನೇನು ಮತ್ತೆ ನಾವು ಹೊರಟ್ವಿ. ಹತ್ತಿರದಲ್ಲಿ ಯಾವೂ ಇರಲಿಲ್ಲ. ಹಾಗಾಗಿ ಮೆಜೆಸ್ಟಿಕ್ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಟೇಷನ್ಗೆ ಬಂದ್ವಿ. ದೂರದ ಬೆಟ್ಟ ನೋಡೋಕೆ ನುಣ್ಣಗೆ ಅಂತ ಹೇಳಿ. ಬೆಂಗಳೂರು ಲೈಫು ತುಂಬ ಚೆನ್ನಾಗಿರುತ್ತೆ. ಹಂಗೆ ಎಂಜಾಯ್ ಮಾಡ್ಬೋದು, ಹಿಂಗೆ ಎಂಜಾಯ್ ಮಾಡ್ಬೋದು ಅನ್ನೋದೊಂದಿಷ್ಟು ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಅಲ್ಲಿ ಹೋದಾಗೇ ಗೊತ್ತಾಗೋದು ಎಂಥ ಕಷ್ಟ ಜೀವನ ಅಂದರೆ. ಏನೂ ಇಲ್ಲಿ ನಡ್ಕೊತ ಹೋಗಿ ಬರ್ತೀವಿ, ವಾಕೇಬಲಲ್ಲಿ ಎಲ್ಲ ಸಿಗುತ್ತೆ ಅನ್ನೋದು ಇಲ್ಲವೇ ಇಲ್ಲ. ಹೋದರೆ ಕ್ಯಾಬಿಗೆ ಹೋಗಬೇಕು, ಇಲ್ಲ ಆಟೋಗೆ ಹೋಗಬೇಕು, ಇಲ್ಲ ಅಂದರೆ ಟ್ರೈನಿಗೆ
ಅಡ್ಡಾಡಬೇಕು. ಬರೀ ಜೀವನ ಇಡೀ ಅಡ್ಡಾಡೋದ್ರಲ್ಲೇ ಆಗೋಗ್ಬಿಡತ್ತೆ. ಸಾಕಾಗೋಗ್ಬಿಟ್ಟಿತ್ತು ನಿಜವಾಗ್ಲೂ ನನಗಂತೂ. ಮಕ್ಕಳಿಗೂ ಕೂಡ ಸುಸ್ತಾಗೋಗ್ಬಿಟ್ಟಿತ್ತು ಅಲ್ಲಿ ಇಲ್ಲಿ ಅಡ್ಡಾಡಿ. ಫೈನಲಿ ನಮ್ಮ ಮೆಟ್ರೋಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ಇನ್ನೂ ಬಸ್ಸಿಗೆ ಟೈಮ್ ಇತ್ತು. ಸೊ ಹಾಗಾಗಿ ಮೆಜೆಸ್ಟಿಕ್ ಹತ್ರನೇ ಕೆಲವೊಂದಿಷ್ಟು ಮಾಲ್ಗಳಲ್ಲೆಲ್ಲ ಮಕ್ಕಳ ಗೇಮ್ಸ್ ಎಲ್ಲ ಇತ್ತು. ಸೊ ಇಲ್ಲಿ ಆಟ ಆಡ್ತೀನಿ ಅಂದರು ಮಕ್ಕಳು. ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗೋಗ್ಬಿಟ್ಟಿತ್ತು. ಅವರಿಗೆ ಎಂಟರ್ಟೈನ್ಮೆಂಟ್ ಆಗೋವಂಥದ್ದು ಏನೂ ಇರಲಿಲ್ಲ. ಹಂಗಾಗಿ ಇಬ್ಬರು ಆಟ ಆಡ್ತಿದ್ದಾರೆ. ಇನ್ನು ಬಸ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೋಸ್ಕರ. ವೈಭವ್ ಬೆಳಗ್ಗೆಯಿಂದ ಓಡಾಟ ಜಾಸ್ತಿನೇ ಆಗೋಗ್ಬಿಟ್ಟಿತ್ತಲ್ವ, ಹಂಗಾಗಿ ಅವನು ಒಂದು 10 ನಿಮಿಷದಲ್ಲೇ ಮಲ್ಕೊಂಬಿಟ್ಟ. ಈ ಥರ ರೋಡ್ ಮೇಲೆ ಮಲ್ಕೊಂಡಿರೋರು ಸುಮಾರು ಜನ ಕಾಣ್ತಾರೆ ನಮಗೆ ಬೆಂಗಳೂರಲ್ಲಿ. ಸೊ ಅವ್ರನ್ನ ನೋಡಿದಾಗ ನನಗೆ ಒಂದು ಸಾಂಗ್ ನೆನಪಾಗ್ತಾಯಿತ್ತು, ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರಲ್ಲ ಅಂತ ಹೇಳಿ. ಭೂಮಿಯು ಹಾಸಿಗೆ, ಗಗನವು ಹೊದಿಕೆ, ಕಣ್ತುಂಬ ನಿದ್ದೆ ಬಡವನಿಗೆ, ಮೆತ್ತನೆ ಹಾಸಿಗೆ ಸುಖದ ಸುಪತ್ತಿಗೆ, ಬಾರದು ನಿದ್ದೆ ಧಣಿಕನಿಗೆ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೋ ಒಂದು ಕೆಲಸ ಮಾಡಿಕೊಂಡು ಸಾಯಂಕಾಲ ಯಾವುದೋ ಒಂದು ಜಾಗದಲ್ಲಿ ಕಣ್ಣು ತುಂಬ ನಿದ್ದೆ ಮಾಡ್ತಾರೆ. ನಮಗೆಲ್ಲ ಇದ್ದು ಕಣ್ಣಿಗೆ ನಿದ್ದೆ ಬರಲ್ಲ. ಸೊ ಎಷ್ಟು ವಿಚಿತ್ರ ಜೀವನ ಅಂತಲೇ ಅನಿಸುತ್ತೆ. ಇಲ್ಲಿ ಯಾರು ಬೆಸ್ಟು ಅಂತ ಕೂಡ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫೈನಲಿ ಬಸ್ ಬಂತು, ಎಲ್ಲರೂ ಹತ್ಕೊಂಡ್ವಿ. ನಮ್ಮೂರ ಕಡೆ ನಮ್ಮ ಪಯಣ ಸಾಗ್ತು. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗು. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.